ನಾಳೆಯಿಂದ ಬೆಳಗಾವಿ ಅಧಿವೇಶನ ಶುರುವಾಗ್ತಿದೆ. ನಮ್ಮ ಜೊತೆಗೆ ಈ ಬಗ್ಗೆ ಮಾತನಾಡೋದಕ್ಕೆ ಸ್ಪೀಕರ್ ಯುಟಿ ಖಾದರ್ ಅವರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ನಾಳೆಯಿಂದ ಅಧಿವೇಶನ ಶುರುವಾಗ್ತಿದೆ, ಪ್ರಿಪರೇಷನ್ ಹೇಗ್ ಮಾಡಿದ್ದೀರಾ? ಏನ್ ಕತೆ? 2-3 ದಿನಗಳಿಂದ ಇಲ್ಲೇ ಇದ್ದೀರಾ ಅನ್ನುವಂತಹ ಸುದ್ದಿ ಏನಿದೆ ಸರ್? ಇವತ್ತು ಬಹುಶಃ ಬೆಳಗಾವಿ ಅಧಿವೇಶನವನ್ನು 9 ತಾರೀಕಿಂದ 19 ತಾರೀಕಿನ ನಡೆಯಲಿಕ್ಕಿದೆ. ಈ ಒಂದು ಅಧಿವೇಶನವು ಅತ್ಯಂತ ಯಶಸ್ವಿಯ ಮಾದರಿಯ ಮತ್ತು ಕರ್ನಾಟಕದ ಸರ್ವ ಜನತೆಗೆ ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಜನತೆಯ ಬಹಳಷ್ಟು ಸಮಸ್ಯೆಗಳಿಗೆ ಪ್ರಾಶಸ್ತ್ಯ ಕೊಟ್ಟು ಅದನ್ನು ಬಗೆಹರಿಸಲಿಕ್ಕೆ ನಡೆದ ಒಂದು ಅಧಿವೇಶನ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಪ್ರತಿ ಸಲ ಬೆಳಗಾವಿ ಸೆಷನ್ ಅಲ್ಲಿ ಬರ್ತಾ ಇರುವಂತಹ ಒಂದೇ ಒಂದು ಪ್ರಶ್ನೆ, ಉತ್ತರ ಕರ್ನಾಟಕ ವಿಚಾರ ಚರ್ಚೆ ಆಗಲ್ಲ, ಬೇರೆದೆಲ್ಲವೂ ಕೂಡ ಚರ್ಚೆ ಆಗ್ತವೆ. ಉತ್ತರ ಕರ್ನಾಟಕದಲ್ಲೇ ಸೆಷನ್ ಆಗುತ್ತೆ, ಆದ್ರೆ ಒಂದೂ ಕೂಡ ಆ ವಿಚಾರ ಚರ್ಚೆ ಆಗಲ್ಲ. ಈ ಬಾರಿ ನಿಮ್ಮ ನೇತೃತ್ವದಲ್ಲಿ ನಡೀತಿರುವಂತಹದ್ದು 2ನೇ ಬಾರಿ. ಸೊ ಈ ಬಾರಿ ಆದ್ರೂ ಉತ್ತರ ಕರ್ನಾಟಕದ ವಿಚಾರ ಚರ್ಚೆ ಆಗುತ್ತಾ ಅನ್ನುವಂತ? ಕಳೆದ ಬಾರಿ ಕೂಡ ಚರ್ಚೆ ಆಗಿದೆ. 3 ದಿವಸಗಳ ಸುದೀರ್ಘವಾದ ಚರ್ಚೆ ನಡೆದು ಮಾನ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಬಹಳಷ್ಟು ಜನ ಇವತ್ತು ಭಾಗವಹಿಸಿ ಮಾತಾಡಿದ್ದಾರೆ. ಆದ ಕಾರಣ ಪ್ರತಿ ವರ್ಷ ಕೂಡ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಚರ್ಚೆ ನಡೆಸಲಾಗುವುದು. ಸದನ ಚೆನ್ನಾಗಿ ನಡೀಬೇಕು, ಸದಸ್ಯರೆಲ್ಲ ಭಾಗವಹಿಸಬೇಕು. ಆವಾಗ ಆಟೋಮೆಟಿಕ್ ಆಗಿ ಉತ್ತರ ಕನ್ನಡ ಚರ್ಚೆಗೆ ಒತ್ತು ಬರ್ತದೆ ಮತ್ತು ಎಲ್ಲರೂ ಕೂಡದಲ್ಲಿ ಆ ಒಂದು ಸದನ ಯಶಸ್ವಿ ಆಗ್ತದೆ. ಈ ಪರಿಷತ್ತಲ್ಲಿ ಅದಕ್ಕೊಂದು ರೂಲ್ಸ್ ಅನ್ನು ಹೊರಟ್ಟಿ ಅವರು ಮಾಡಿರುವಂತಹದ್ದು, ಅಂದ್ರೆ 1-2 ದಿನ ಅದಕ್ಕೆ ಮೀಸಲಿಡುವಂತದ್ದು. ಇಲ್ಲೂ ಕೂಡ ಏನಾದ್ರೂ 2-3 ದಿನ ಮೀಸಲಿಡುವಂತಹದ್ದಾಗುತ್ತೆ. ಈ ಎಲ್ಲಾ ವಿಚಾರಗಳು ನಾವು ನಮ್ಮ ಬಿಸಿನೆಸ್ ಅಡ್ವೈಸರಿ ಕಮಿಟಿ ಇದೆ. ಆ ಬಿಸಿನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಸರ್ಕಾರದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಹಿರಿಯ ಸಚಿವರು, ಪ್ರತಿಪಕ್ಷದ ನಾಯಕರು, ಇನ್ನಿತರ ನಾಯಕರು ಇರ್ತಾರೆ. ಆ ಒಂದು ಬಿಸಿನೆಸ್ ಅಡ್ವೈಸ್ ಕಮಿಟಿ ಮೀಟಿಂಗ್ ನಲ್ಲಿ ನಾವೆಲ್ಲ ಕೂತ್ಕೊಂಡು ಒಮ್ಮತ ತೀರ್ಮಾನಕ್ಕೆ ನಾವು ಬರ್ತೇವೆ. ಕೊನೆ ಪ್ರಶ್ನೆ ಸರ್, ಒಂದಿಷ್ಟು ಸಲಹೆಗಳಿದೆ ನಿಮ್ದು ಕೂಡ, ಎಲ್ಲರೂ ಕೂಡ ಅಟೆಂಡ್ ಆಗಬೇಕು ಅನ್ನುವಂತಹದ್ದು, ಟೈಮಿಗೆ ಸರಿಯಾಗಿ ಬನ್ನಿ ಅನ್ನುವಂತಹದ್ದು. ಎಲ್ಲೋ ಒಂದ್ ಕಡೆ ಅದು ಬೆಳಗಾವಿ ಸೆಷನ್ ಅಂತ ಬಂದಾಗ ಒಂದಿಷ್ಟು ಆಗೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಇದೆ. ಅದಕ್ಕೇನು ಅಡ್ವೈಸ್ ಮಾಡಿ? ಇಲ್ಲ, ಕಳೆದ ವರ್ಷ ಅಧಿವೇಶನದಲ್ಲಿ ಬಹಳಷ್ಟು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಈ ಸಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಕೆಲವು ಸದಸ್ಯರಿಗೆ ಬರ್ಲಿಕ್ಕೆ ಇಚ್ಛೆದರೂ ಕೂಡ ಕೆಲವೊಂದು ಕಾರಣಗಳಿಂದಾಗಿ ಬರ್ಲಿಕ್ಕೆ ಕೆಲವೊಂದು ಸಂದರ್ಭ ಆಗುದಿಲ್ಲ. ಯಾವ ಸದಸ್ಯರು ಗೈರಾಗ್ತಾರೆ ಅವರು ಪರ್ಮಿಷನ್ ಅಥವಾ ಅವರೊಂದು ಅನುಮತಿಯನ್ನು ನಮಗೆ ಕೂಡ ಕೇಳ್ತಾರೆ. ಅದಕ್ಕೆ ನಮ್ಮ ನಿಯಮಕ್ಕೆ ಇರುವಂತದ್ದು. ಅದು ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಭಾಗವಹಿಸ್ತಾರೆ ಎಂಬ ವಿಶ್ವಾಸ ನನಗೆ ಇದೆ. ಇದಿಷ್ಟು ಯುಟಿ ಖಾದರ್ ಅವರ ಮತ್ತು ಕ್ಯಾಮರಾಮನ್ ಸುವೀರ್ ಜೊತೆ ದೀಪಕ್ ಕುಕ್ವಾಡ, ಪವರ್ ಟಿವಿ.